ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಟೇಸ್ಟಿಯಾದ ಬದನೆಕಾಯಿ ಪಲ್ಯವನ್ನು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು: ಬದನೆಕಾಯಿನ ಆದಷ್ಟು ದಪ್ಪ ದಪ್ಪ ಹೋಳುಗಳನ್ನಾಗೆ ಹೆಚ್ಚಿಟ್ಕೊಳ್ಳಿ. ಈ ಹೋಳುಗಳನ್ನು ನೀರಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಯಾವುದೇ ಹಿಟ್ಟನ್ನು ಹಾಕಿ ನೆನೆಸಿಟ್ಕೊಳ್ಳಿ. ನಂತರ ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ, ಒಣಕೊಬ್ಬರಿ, ಶೇಂಗಾ, ಎಳ್ಳು, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆ ರಸ, ಜೀರಿಗೆ, ಉಪ್ಪು ಹಾಗೂ ಒಗ್ಗರಣೆಗೆ ಎಣ್ಣೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ 2 ಸ್ಪೂನಷ್ಟು ಶೇಂಗಾವನ್ನು ಹಾಕಿ ಆದಷ್ಟು ಚಿಕ್ಕ ಊರಿನಲ್ಲೇ ಶೇಂಗಾ ಕಪ್ಪಾಗಬಾರ್ದು, ಸಿಪ್ಪೆ ಬಿಟ್ಕೊಳ್ಳೋವರೆಗೆ ನಿಧಾನವಾಗಿ ಹುರ್ಕೊಳ್ಳಿ. ಆದಷ್ಟು ಸಣ್ಣ ಊರಿನಲ್ಲಿ ಹುರಿಯೋದ್ರಿಂದ ಶೇಂಗಾವನ್ನು ಚೆನ್ನಾಗಿ ಹುರ್ಕೋಬೋದು. ಶೇಂಗಾ ಹುರಿದ ನಂತರ ಅದನ್ನು ಆರ್ಲಿಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಳಿ. ಎಳ್ಳು ಸಹ ಚಟಪಟ ಅನ್ನೋವರೆಗೂ ಅದನ್ನು ಹುರ್ಕೊಳ್ಳಿ. ಪಲ್ಯದ ಗ್ರೇವಿ ಹೆಚ್ಚಬೇಕು ಅಂತ ಇದ್ದರೆ ಶೇಂಗಾ ಮತ್ತು ಎಳ್ಳನ್ನು ಸ್ವಲ್ಪ ಪ್ರಮಾಣ ಜಾಸ್ತಿ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ 1 ಇಲ್ಲ 1.5 ಸ್ಪೂನ್ ಸಾಕಾಗತ್ತೆ. ಎಳ್ಳನ್ನು ಹುರಿದು ತೆಗೆದಿಟ್ಕೊಂಡು ನಂತರ ಅದೇ ಬಾಣಲಿಗೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳಿ. ಹಸಿಮೆಣಸು ಬೇಡ ಅನ್ನೋರು ಹಸಿಮೆಣಸಿನ ಬದಲಾಗಿ ಒಣಮೆಣಸು ಅಥವಾ ಅಚ್ಚ ಖಾರದ ಪುಡಿ ಸಹ ಉಪಯೋಗಿಸ್ಕೊಂಡು ಈ ಪಲ್ಯವನ್ನು ಮಾಡ್ಕೋಬೋದು. ಅಚ್ಚ ಖಾರದ ಪುಡಿ ಹಾಕಿ ಮಾಡಿರೋಂಥ ಪಲ್ಯ ಸಹ ತುಂಬಾ ಟೇಸ್ಟ್ ಆಗಿರುತ್ತೆ. ಅವೆಲ್ಲ ಪದಾರ್ಥಗಳನ್ನು ಆರ್ಲಿಕ್ಕೆ ಇಟ್ಕೊಂಡು ನಂತರ ಅದೇ ಬಾಣಲಿಗೆ 2-3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಇದೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಸಹ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಈ ಪಲ್ಯ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲದರ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ನು. ಇದನ್ನು ಮಾಡೋದು ಸಹ ತುಂಬಾ ಈಸಿ. ನಮಗೆ ಎಣ್ಗಾಯಿ ಪಲ್ಯ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ಪಲ್ಯವನ್ನು ಈಸಿಯಾಗಿ ಎಣ್ಗಾಯಿ ಪಲ್ಯ ಟೇಸ್ಟ್ ಬರೋ ಥರನೇ ಮಾಡ್ಕೋಬೋದು. ಎಣ್ಗಾಯಿ ಪಲ್ಯ ಆದರೆ ಸ್ಟಫಿಂಗ್ ಎಲ್ಲ ಮಾಡಬೇಕು, ಟೈಮ್ ಸಹ ಹೆಚ್ಚು ಬೇಕಾಗತ್ತೆ. ಈ ಪಲ್ಯ ಅದೇ ಟೇಸ್ಟಲ್ಲಿ ಕಡಿಮೆ ಸಮಯದಲ್ಲಿ ನಾವು ಈ ಪಲ್ಯವನ್ನು ಮಾಡ್ಕೋಬೋದು. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೇ ಟೈಮ್ನಲ್ಲಿ ಉಳಿದ ಪದಾರ್ಥಗಳು ಆರಿದ ನಂತರ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ಥರ ಅದನ್ನು ರುಬ್ಕೋಬೇಕು. ನಂತರ ಈರುಳ್ಳಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಬದನೆಕಾಯಿ ಹೋಳುಗಳನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಫ್ರೆಶ್ ಆಗಿರೋ ಬದನೆಕಾಯಿನೇ ಉಪಯೋಗಿಸೋದ್ರಿಂದ ಬದನೆಕಾಯಿ ಸಹ ಬೇಗ ಬೇಯ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದಿರೋ ಬದನೆಕಾಯಿ ಆದರೆ ಬೇಯೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಬದನೆಕಾಯಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಉಪ್ಪು, ಹುಣಸೆ ರಸ ಮತ್ತು ಬೆಲ್ಲವನ್ನು ಹಾಕ್ರಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಈ ಪಲ್ಯ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇದೆಲ್ಲವನ್ನು ಹಾಕಿ ಮಿನಿಮಮ್ 5-6 ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಚಿಕ್ಕ ಊರಿನಲ್ಲೇ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬದನೆಕಾಯಿ ಬೆಂದ ನಂತರ ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವ ಪದಾರ್ಥವನ್ನು ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಸಣ್ಣ ಊರಿನಲ್ಲೇ 1-2 ಕುದಿ ಬರಬೇಕು, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೋಬೇಕು. ಹಾಗೆ ಬೆಂದರೆ ನಮಗೆ ಬೇಕಾದ ರುಚಿಯಾದ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.